ಗುರುಗಳೇ, ನೀವು ಓದಿರೋರು, ಕಣ್ಣೆದ್ರಿಗೇನು ಉದಾಹರಣೆ ಇದೆ. ಚಿದಾನಂದ್ರ ಮಗನ್ನೇ ನೋಡಿ, ಇನ್ನೂ ಅರ್ಥ ಆಗಿಲ್ವಾ ನಿಮ್ಗೆ? ಸಮಾಧಾನ ಮಾಡ್ಕೊ ಮಂಗೇಶ, ನಾನು ನೋಡ್ತಾನೆ ಇದ್ದೀನಿ. ನೀವು ಒಂದ್ಸಲ ನಿಮ್ಮ ಹಿಂತಿರುಗಿ ನೋಡಿ. ಬನ್ನಿ ಗುರುಗಳೇ, ಹೋಗೋಣ. ಎಲ್ಲಿಗೆ ಹೊರಟ್ರಿ ಒಂಬಣ್ಣ? ನೀವು ಮಾತಾಡ್ತಿರೋದ್ ನೋಡಿದ್ರೆ ಏನೋ ಬ್ರಿಟಿಷ್ ಅಧಿಕಾರಿಗಳು ದೊಡ್ಡ ಸೈನ್ಯ ಕಟ್ಟಿರೋರ್ತಾರ. ಹೌದು, ಸೈನ್ಯನೇ ಕಟ್ಟಿದೀನಿ. ಅವಶ್ಯಕತೆ ಇದ್ದವ್ರಿಗೆ ಮತ್ತೆ ನಿಮ್ಮಿಂದ ಮೋಸ ಹೋದವ್ರಿಗೆ. ಮತ್ತ ಸೈನ್ಯದ ತಾಕತ್ತು ಯಾವ ಬ್ರಿಟಿಷ್ ಸೈನ್ಯದ ತಾಕತ್ಗಿಂತ ಏನ್ ಕಡಿಮೆ ಇರಲ್ಲ. ಚಿದಾನಂದ್ರೆ, ಈ ಶಾಲೆಗೆ ಆಗಾಗ ಭೇಟಿ ಕೊಡ್ತಾ ಇರಿ. ಇವತ್ತಿಂದ ಈ ಕೆಲಸ ಶುರು ಮಾಡಿ. ಯಾಕೆಂದ್ರೆ ಈ ಶಾಲೆಯಿಂದನೇ ಈ ಹಳ್ಳಿಲೊಂದು ಹೊಸ ಶಕೆ ಆರಂಭ ಆಗುತ್ತೆ. ಮಂಗೇಶ, ಒಂದ್ ಕೆಲಸ ಮಾಡು. ಇವ್ರ ಸಮಾಜದ ಜನ ಎಲ್ಲೆಲ್ಲಿದ್ದಾರೆ ಅಂತ ಗುರ್ತು ಮಾಡು. ಅವರಲ್ಲಿ ಎಷ್ಟು ಜನ ಮಕ್ಕಳು ಓದಕ್ ಆಸೆ ಪಡ್ತಿದ್ದಾರೆ, ನನಗಷ್ಟು ವಿವರ ಬೇಕು. ಆಗ ನಾನೊಂದ್ ಲೆಕ್ಕಾಚಾರಕ್ಕೆ ಬರ್ತೀನಿ, ನನ್ನಿಂದ ಎಷ್ಟು ಜನ ಸಾಲ ತಗೊಂಡಿದ್ದಾರೆ ಅಂತ. ಇದ್ರ ಮೇಲೂ ಹೋರಾಟ ಮಾಡ್ತೀವಿ ಅನ್ನೋದಾದ್ರೆ ಮಾಡ್ಲಿ, ನಾನು ನೋಡೇ ಬಿಡ್ತೀನಿ ಈ ಶಾಲೆ ಕೆಳವರ್ಗದವ್ರಿಗೆ ಅದ್ ಹೆಂಗ್ ವಿದ್ಯೆ ಹೇಳ್ಕೊಡತ್ತೆ ಅಂತ. ಸರಿಯಾಗಿ ಹೇಳಿದ್ರಿ ಚಿದಾನಂದ್ರೆ. ಇದು ನಮ್ಮ ಮಾನ ಮರ್ಯಾದೆ ಪ್ರಶ್ನೆ. ನಮ್ಮ ಗೆಲುವು ನಮ್ಮ ಹಳ್ಳಿಯ ಗೆಲುವಾಗ್ಲಿ. ನಮಸ್ತೆ ಗುರುಗಳೇ. ನಮಸ್ತೆ ಗುರುಗಳೇ. ನಮಸ್ತೆ. ನಮಸ್ತೆ. ನಮಸ್ತೆ ಮಾವ. ನಿಮ್ ಮಕ್ಳನ್ನು ಓದಕ್ ಕಳ್ಸ್ಕೊಡಿ. ಹಾ, ಭೀಮ್ರಾವ್ ತರ ಇನ್ನೊಂದಿಷ್ಟು ಮಕ್ಕಳು ಓದೋದಕ್ಕೆ ಅಂತ ಬಂದ್ರೆ ಏನು, ಶಾಲೆಯಲ್ಲಿ ನಮ್ಮಂತವ್ರಿಗೆ ಪ್ರವೇಶನೇ ಇಲ್ವಲ್ಲ. ಅಪ್ಪಿ ತಪ್ಪಿ ಯಾರಾದ್ರೂ ಪ್ರವೇಶ ಮಾಡಿದ್ರೆ ಆ ಮೇಲ್ವರ್ಗದವರು ಅವ್ರ ಕೈಕಾಲ್ ಮುರಿತಾರೆ. ಅದೇಂಗ್ ಹೊಡಿಯಕ್ಕಾಗುತ್ತೆ? ಈಗ ನಾವೆಲ್ಲ ಸೇರಿ ಪ್ರವೇಶ ದ್ವಾರ ತನಕ ಹೋದ್ರೆ ನಮ್ಮಲ್ಲಿರೋ ಒಗ್ಗಟ್ಟಿಗೆ ಯಾವ್ದಾರು ಒಂದ್ ದಾರಿ ಸಿಕ್ಕೇ ಸಿಗುತ್ತೆ. ಅದ್ರಿಂದ ಶಾಲೆನ ಪ್ರವೇಶ ಮಾಡ್ಬೋದು. ನೋಡು ಭೀಮ್ರಾವ್, ನೀನ್ ಹೇಳೋದ್ರಲ್ಲಿ ನಿಜಾಂಶ ಅಂತೂ ಇದೆ. ಆದ್ರೆ ನಮ್ಮಂಥವ್ರು ಅಂಥವ್ರ ವಿರುದ್ಧ ಹೋರಾಟ ಮಾಡೋದಕ್ಕಾಗಲ್ಲ. ಮತ್ ನಾವು ಮಾಡೋ ಕೆಲ್ಸಕ್ಕೆ ಓದೋದು ಬರೆಯೋದು ಎಲ್ಲ ಬೇಕಾಗೋದು ಇಲ್ಲ. ಕೇರಿನ ಗುಡಿಸೋದಕ್ಕೆ, ಕೊಚ್ಚೆ ಎತ್ತಾಕೋದಕ್ಕೆ ಓದು ಬರಹದ ಅವಶ್ಯಕತೆ ಇಲ್ಲಿರುತ್ತೆ, ನೀವೇ ಹೇಳಿ. ಅವಶ್ಯಕತೆ ಇದೆ. ವಿದ್ಯೆಯಿಂದ ಮನಸ್ಕೊಳಕನ್ನ ಶುಚಿ ಮಾಡಕ್ ಸಾಧ್ಯ. ನಿಮಗ್ ಗೊತ್ತಿರ್ಬೋದು, ನಿಮಗೂ ಮನುಷ್ಯರಾಗಿ ಬದುಕೋ ಹಕ್ಕಿದೆ. ಅದನ್ನ ಅವ್ರಿಗೂ ಮಂದಟ್ ಮಾಡಿಸ್ಬೇಕು. ನೀವು ಮನುಷ್ಯರಾಗಿ ಬದುಕೋದಕ್ಕೆ ಹಕ್ಕಿದೆ ನಿರೂಪಿಸಿ. ಇದರಲ್ಲಿ ಭೀಮ ಹೇಳೋ ಹಾಗೆ ನಾವೆಲ್ಲ ಹೋರಾಡಲೇಬೇಕು. ಇದಕ್ಕೆ ನೀವು ಕೈ ಜೋಡಿಸಿ. ಇದರಿಂದ ಮುಂದಿನ ಪೀಳಿಗೆ ಸುಖವಾಗಿ ಓದು ಬರಹ ಕಲಿಬಹುದು. ಈಗ ನೀವೆಲ್ಲ ಹಕ್ಕಿನಿಂದ ಹೇಗೆ ವಂಚಿತರಾಗಿದ್ರೋ, ನಿಮ್ಮ ಮಕ್ಕಳು ಆ ಹಕ್ಕಿನಿಂದ ವಂಚಿತರಾಗೋದು ಬೇಡ. ಅರ್ಥ ಆಯ್ತಾ ನಿಮ್ಗೆ? ಇಲ್ಲಿವರೆಗೂ ನಮ್ಮನ್ನೆಲ್ಲ ಕೇರಿಗಳಿಂದ, ಗುಡಿಗಳಿಂದ, ಬಾವಿಗಳಿಂದ, ಕೆರೆಗಳಿಂದ ಮತ್ತೆ ಶಾಲೆಗಳಿಂದ ದೂರ ಇಟ್ಟಿದ್ದಾರೆ. ನಾವು ಒಳ್ಳೆಯವರಾಗಿ ಬದುಕಿದ್ರು ನಮಗ್ ಧರ್ಮದಲ್ಲಿ ಸ್ಥಾನ ಕೊಟ್ಟಿಲ್ಲ. ನಾವೆಲ್ಲ ಏನಾದ್ರೂ ವಿದ್ಯೆ ಕಲ್ತ್ರೆ ಹೀಗೆಲ್ಲ ಮಾಡೋದವ್ರಿಗೆ ಬಹಳ ಕಷ್ಟ. ನಿಮ್ಮೆಲ್ರಿಗೂ ನನ್ ಗೆಳೆಯ ಭೀಮನ್ ಮೇಲೆ ನಂಬಿಕೆ ಇದ್ರೆ ನಿಮ್ ಮಕ್ಕಳನ್ನ ಕಳಿಸ್ಕೊಡಿ. ನನ್ ತಂದೆನ ನಾವು ಸಂಭಾಳಿಸ್ತೀವಿ. ಹಾಗೆ ಆಗ್ಲಿ. ನೀವೆಲ್ಲ ಬಂದು ಕೇಳ್ತಿದ್ದೀರಾ ಅಂತ ನಮ್ಮ ಮಕ್ಕಳನ್ನ ಕಳಿಸ್ಕೊಡ್ತೀವಿ.
ಕೇಳಿಸ್ಕೊಳ್ರೋ, ತುಂಬಾ ದಿನದ ಹಿಂದೆ ನೀವೆಲ್ಲರೂ ನನ್ನ ಹತ್ರ ಸಾಲ ತಗೊಂಡಿದ್ದೀರಾ. ಇನ್ನೂ ಅದ್ರ ಬಡ್ಡಿ ಕೂಡ ಕಟ್ಟಿಲ್ಲ. ಎಲ್ಲಿ ಮೊದಲು ದುಡ್ಡು ಕೊಡು. ದುಡ್ಡ? ಆದ್ರೆ ಚಿದಾನಂದ್ರೆ ನಾನಾಗ್ಲೇ ದುಡ್ಡು ಕೊಟ್ಟಾಗಿದೆಯಲ್ಲ. ಏ ದಡ್ಡ, ಅದು ಅಸ್ಲು, ಬಡ್ಡಿ ಇನ್ನು ಬಾಕಿ ಇದೆ. ಮತ್ತೀಗ ಬಡ್ಡಿನೇ ಅಸ್ಲಿಗಿಂತ ಜಾಸ್ತಿ ಇದೆ. ಅಯ್ಯೋ, ನಂಬಿಕೆ ಇಲ್ಲ ಅಂದ್ರೆ ನೀನೇ ಒಂದ್ಸಲ ಲೆಕ್ಕ ನೋಡು. ಮಂಗೇಶ, ಲೆಕ್ಕ ತೋರ್ಸೋ ಅವನ್ಗೆ. ನೋಡು ಇಲ್ಲಿ. ನೋಡಿಲ್ಲಿ, ನೀನೇ ತಾನೇ ಓದ್ತಿರೋದು ಹೆಬ್ಬೆಟ್ನ. ಆದ್ರೆ ಇದೆಲ್ಲ ನನಗೆಲ್ಲ ಅರ್ಥ ಆಗತ್ತೆ. ನಾನು ಓದು ಬರಹ ಕಲ್ತಿಲ್ವಲ್ಲ. ಹಾಗಾದ್ರೆ ನಾನು ಹೇಳೋದನ್ನೇ ನಂಬಿ ತೆಗಿರಿ ದುಡ್ಡನ್ನ. ಕೇಳಿಸ್ಕೋ, ಪೊಲೀಸ್ನವ್ರು ಬರ್ತಾರೆ, ಕಾಲ್ ಮೇಲೆ ಹಾಕಿ ಹೊಡಿತಾರೆ. ತೆಗಿರಿ ದುಡ್ಡು, ತೆಗಿರಿ ಮೊದ್ಲು. ನೋಡಿ ಚಿದಾನಂದ್ರೆ, ನಿಜವಾಗ್ಲೂ ನನ್ನ ಹತ್ರ ದುಡ್ಡಿಲ್ಲ. ಇನ್ನ ಬಡ್ಡಿ ಹೇಗ್ ಕಟ್ಲಿ? ಇರ್ಲಿ, ಪರವಾಗಿಲ್ಲ. ಚಿದಾನಂದ್ರು ಹೇಳ್ದಂಗೆ ಕೇಳು ಸಾಕು. ಮೊದ್ಲು ಜೀವ ಉಳಿಸ್ಕೋ, ಆಮೇಲೆ ನಿಧಾನವಾಗಿ ದುಡ್ಡು ಕೊಡುವಂತೆ. ಏನ್ ಮಾಡ್ಬೇಕು ನಾವು? ಅಂಥದ್ದೇನಿಲ್ಲ. ಆ ಅಂಬೇಡ್ಕರ್ ಗುರುಗಳು ಮತ್ತೆ ಭೀಮ್ರಾವ್ ನಿಮಗ್ ಬಂದ್ ಹೇಳಿದ್ರಲ್ಲ, ಅವ್ರ ಮಾತ್ ಕೇಳಬಾರ್ದಷ್ಟೇ. ನಿಮ್ ಮಕ್ಕಳನ್ನ ಶಾಲೆ ಕಳಿಸ್ಬಾರ್ದು ಅಷ್ಟೇ. ನೆನಪಿಟ್ಕೊಳ್ಳಿ. ಅಮ್ಮ, ಏನು? ಭೀಮಾ ಅಂಬೇಡ್ಕರ್ ಗುರುಗಳು, ಧ್ರುವ, ಆನಂದ ಎಲ್ಲರೂ ಸೇರ್ಕೊಂಡು ನಮ್ ಸಮಾಜದವ್ರಿಗೆ ತಿಳಿ ಹೇಳ್ತಿದ್ದಾರೆ. ಮಕ್ಕಳನ್ನ ಸ್ಕೂಲ್ ಕಳಿಸ್ಕೊಡಿ ಅಂತ ಕೇಳ್ಕೊತಿದ್ದಾರೆ. ಆ ಚಿದಾನಂದ್ರು ಮತ್ತೆ ಚಾ ಅಂಗಡಿಯವರು ಅವರೆಲ್ಲರಿಗೂ ಅವ್ರ ಸಾಲ, ಅವ್ರ ಬಡ್ಡಿ ಮತ್ತೆ ಹಣದ ಅಗತ್ಯದ ಬಗ್ಗೆ ಅವ್ರಿಗೆ ಹೇಳಿ ಹೆದರ್ಸ್ತಿದ್ದಾರೆ. ಮತ್ತೆ ಯಾವುದೇ ಕಾರಣಕ್ಕೂ ಅವ್ರ ಮಕ್ಕಳನ್ನ ಸ್ಕೂಲ್ ಕಳಿಸಬಾರ್ದು ಅಂತ ಧಮಕಿ ಹಾಕ್ತಿದ್ದಾರೆ. ಊರಲ್ಲಿ 2 ಗುಂಪು ಆಗೋಗಿದೆ. ದೊಡ್ಡ ಸಮಸ್ಯೆ ಆಗೋ ತರ ಇದೆ. ಗೊತ್ತಿಲ್ಲಮ್ಮ, ಯಾರು ಯಾರ ಮಾತ್ ಕೇಳಿ ಗೆಲ್ತಾರೋ. ನಿಮ್ಮಪ್ಪ ಈ ಸಂಘರ್ಷದ ಮಾತೆ ತಾನೇ ಆಡ್ತಿರ್ತಾರೆ. ನಾನೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಭೀಮನ್ ಏನಾದ್ರೂ ಹೇಳಕ್ ಹೋದ್ರೆ ನನ್ ಮಾತಲ್ಲಿ ಕೇಳ್ತಾನೆ, ನನ್ ಬಾಯೇ ಮುಚ್ಚಿಸ್ತಾನೆ, ಹೋರಾಡ್ತಾನೆ, ವಿರೋಧಿಸ್ತಾನೆ. ಸರಿ ತಪ್ಪು ಎಲ್ಲ ಅವನೇ ನಿರ್ಧಾರ ಮಾಡ್ತಾನೆ. ಯಾರ್ ಮಾತಾದ್ರೂ ಕೇಳ್ತಾನ ಅವನು? ಯಾರ ಮಾತನ್ನು ಕೇಳಲ್ಲ ಅವನು. ಆದ್ರೆ ಅವನ ಮಾತನ್ನ ಇಡೀ ಜಗತ್ತೇ ಕೇಳುತ್ತೆ. ಹಳ್ಳಿಲಿ 2 ಗುಂಪಾಗಿದೆ ಅನ್ನೋದು ಒಳ್ಳೆ ವಿಷಯನೇ. ಗೆಲುವು ಸೋಲು ಅನ್ನೋದೆಲ್ಲ ಒಂದೇ ಸಲ ನಿರ್ಧಾರ ಆಗುತ್ತೆ. ಇದ್ರಿಂದ ಯಾರ್ಗೇನ್ ಲಾಭ ಅನ್ನೋದೆಲ್ಲ ನನಗ್ ಬೇಡ. ಯಾರ್ ಗೆದ್ರೆಷ್ಟು, ಯಾರ್ ಸೋತ್ರೆಷ್ಟು, ಇದೆಲ್ಲದ್ರಿಂದ ನನ್ ಮಗನ್ ನಾನ್ ಕಳ್ಕೊಳಕ್ ತಯಾರಿಲ್ಲ. ಭೀಮಾಬಾಯಿ, ನಿನ್ ಮನ್ಸಲ್ಲಿರೋ ಪ್ರೀತಿ ಕಾಳಜಿಯಿಂದ ಭೀಮನ ಕಟ್ಟಾಕೋ ಪ್ರಯತ್ನ ಮಾಡ್ಬೇಡ. ನೀವೇ ನಮ್ಗೆಲ್ಲ ಯಾವಾಗ್ಲೂ ಒಂದ್ ಮಾತ್ ಹೇಳ್ತಿರ್ತಿರಲ್ಲ. ಯುದ್ಧಕ್ ಹೋಗ್ ಬಂದಾಗ್ಲೆಲ್ಲ ಬಂದ್ ಮನೇಲಿ ಕೊರಗ್ತಾ ಕೂತಿರ್ತಿದ್ರಿ. ಒಂದ್ ಹಿಡಿ ಮಣ್ಣಿಗೋಸ್ಕರ ಎಲ್ಲ ನಾಶ ಮಾಡ್ಬೇಕಾ ಅಂತ. ಹಂಗೆ ನಾನು ಹಾಳಾಗೋದನ್ನ ನೋಡಿ ಸುಮ್ನಿರ್ಬೇಕಾ? ಭೀಮಾಬಾಯಿ, ಅದು ಸಂಘರ್ಷ ಅಲ್ಲ, ಬದಲಾಗಿ ಸ್ವಾರ್ಥದ ಹೋರಾಟ ಅದು. ನಾನು ಕೂಡ ಕೆಲಸದಿಂದ ಸ್ವಲ್ಪ ದಿನ ರಜಾ ಹಾಕ್ತಾ ಇದ್ದೀನಿ. ಯಾಕೆ ಅಂದ್ರೆ ನನ್ನ ಮಗನ ಹೋರಾಟದಲ್ಲಿ ನಾನು ಕೈ ಜೋಡ್ಸಕ್ಕೆ. ಯಾಕೆ ಅಂದ್ರೆ ಅವನಿಗೆ ಶಿಕ್ಷಣದ ಮಹತ್ವ ಅರ್ಥ ಆಗಿದೆ. ಅದಕ್ಕೂ ನಾನೇ ಕಾರಣ. ಅದಕ್ಕೆ ನಾನು ನೋಡಿ, ಹೋಗ್ಬರ್ತೀನಿ. ನನ್ ಮಾತ್ ಭೀಮಾಬಾಯಿ, ಕೇಳಿ. ಭೀಮಾಬಾಯಿ, ಮಂಜುಳನ ಮದುವೆ ವಿಷಯದಲ್ಲೂ
ನಾನ್ ನಿನ್ ಜೊತೆಗಿದ್ದೆ. ಆದ್ರೆ ಈ ವಿಷಯದಲ್ಲಿ ನಾನು ಭೀಮನ ಪರ ಇದ್ದೀನಿ. ಯಾಕೆ ಅಂದ್ರೆ ನಾನು ಭೀಮನ ಅಪ್ಪ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಹಕ್ಕಿಗಾಗಿ ಹೋರಾಡೋ ಹೋರಾಟಗಾರನ ಪರವಾಗಿದ್ದೀನಿ. ಒಂದಷ್ಟು ಮಕ್ಕಳು ಬಂದಿದ್ರೆ ನಾವಿಲ್ಲೇ ಧರಣಿ ಕೂರ್ಬೋದಿತ್ತು. ಯಾಕೋ ಯಾರು ಬಂದೇ ಇಲ್ಲ. ಬಂದ್ವಲ್ಲ, ನಾವು ಬಂದ್ವಿ ನೋಡು. ಮತ್ ಇನ್ನೊಂದ್ ವಿಷಯ ತಿಳ್ಕೊ, ನಮ್ಮನ್ ಬಿಟ್ರೆ ಇಲ್ಲಿಗೆ ಯಾರೂ ಬರಲ್ಲ. ಖಂಡಿತ ಬರ್ತಾರೆ. ಭೀಮನ್ ಮಾತು ಎಲ್ರಿಗೂ ಅರ್ಥನೂ ಆಗಿದೆ, ಕೇಳ್ತಾರೆ ಕೂಡ. ಮತ್ತೆ ಚಿದಾನಂದ್ರೆ ನಿಮ್ ಸಮಾಜದವ್ರ ತರ ಅಲ್ಲ ಅವರು. ಜೊತೆ ಇರೋ ತರ ಪಕ್ಕದಲ್ಲೇ ಇದ್ದು ಮತ್ತೆ ಕಷ್ಟ ಬಂದಾಗ ಓಡೋಗೋದಿಲ್ಲ. ಅವ್ರು ಖಂಡಿತ ಬರ್ತಾರೆ. ನಂಗೂ ಅವ್ರ ಮೇಲೆ ವಿಶ್ವಾಸ ಇದೆ, ಅವ್ರಿಗೂ ನನ್ ಮೇಲೆ ವಿಶ್ವಾಸ ಇದೆ. ಸರಿ, ಹಾಗಿದ್ರೆ ಕಾಯೋಣ ಬಿಡು. ನಿಮ್ಗಳ ವಿಶ್ವಾಸ ಹೇಗ್ ಛಿದ್ರ ಆಗತ್ತೆ ಅಂತ ನಾವು ಕಣ್ಣಾರೆ ನೋಡ್ಕೊಂಡು ಹೋಗ್ತೀವಿ. ನಡಿ ಮಂಗೇಶ, ತುಂಬಾ ಹೊತ್ತಾಯ್ತು, ಬಂದು ಮನೆಗೆ ಹೋಗೋಣ. ಆಟ ಮುಗೀತು, ಓದು ಮನೆ ಸೇರಿತು ಏನೋ. ಒಂದ್ ನಿಮಿಷ ನಿಂತ್ಕೊಳ್ಳಿ. ಅವಸರ ಯಾಕೆ? ನಮ್ಮವ್ರನ್ನು ನೋಡ್ಕೊಂಡು ಹೋಗ್ಬಿರಂತೆ. ಚಿದಾನಂದ್ರೆ, ಸರಿಯಾಗಿ ಕೈ ಕೊಡ್ರು ಈ ಜನರು. ನಮಸ್ತೆ ಗುರುಗಳೇ. ನಮಸ್ತೆ ಮಾವ. ನಮಸ್ತೆ. ಭೀಮರಾವ್, ನೀನು ನಮ್ಮ ನಾಯಕ ಕಣಪ್ಪ. ಒಂದ್ ವೇಳೆ ನಾವಿಲ್ಲಿಗೆ ಬರ್ದೇ ಇದ್ದಿದ್ರೆ ನಿನ್ ನಂಬಿಕೆಗೆ ದ್ರೋಹ ಮಾಡ್ದಾಗ್ತಿತ್ತು. ಅದಕ್ಕೆ ಎಲ್ರು ಒಟ್ಟಿಗೆ ಬಂದ್ವಿ. ಧನ್ಯವಾದ ಮಾವ. ಆದ್ರೆ ಮಕ್ಕಳೆಲ್ಲ ಎಲ್ಲಿ? ಆದ್ರೆ ಮಕ್ಕಳನ್ನ ಓದ್ಸಕ್ ಕಳ್ಸಕ್ಕಾಗಲ್ಲ. ಯಾಕೆ? ನಾನು ಹೇಳ್ತೀನಿ. ಯಾಕೆ ಅಂದ್ರೆ ಇವರೆಲ್ಲ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇತಿಹಾಸನೇ ತೋರಿಸಿದೆ, ಸಾವುಕಾರ ಮನೆ ಬಚ್ಚಲು ಬಾಚಿ ಬಾಚಿ ಇವರ ಮೈಯೆಲ್ಲ ಸೋತ್ ಹೋಗಿದೆ. ಆದ್ರೂ ಬಡ್ಡಿ ತೀರಿಲ್ಲ, ಮತ್ತ ಅಸ್ಲು ತೀರಿಲ್ಲ. ವಾಹ್, ಎಂತ ಮಾತು! ನೀನ್ ಏನೇ ಹೇಳು, ರಾಮ್ಜಿ ಸಕ್ಪಾಲ್ ಓದು ಬರಹ ಕಲ್ತಿರೋನು, ವ್ಯವಹಾರ ಕೂಡ ಗೊತ್ತಿದೆ. ನೋಡಿದ್ಯಾ ಇವನ್ನ? ಶ್ರೀಮಂತರು ಮಾಡೋ ಬಡ್ಡಿ ವ್ಯವಹಾರನ ಹೇಗ್ ತಿಳ್ಕೊಂಡಿದ್ದಾನೆ. ಅಯ್ಯೋ ನಡೀರಿ ಚಿದಾನಂದ್ರೆ, ಸ್ವಲ್ಪ ಹೊತ್ತು ಆರಾಮಾಗಿರೋಣ. ನಿರ್ಧಾರ ಆಯ್ತಲ್ಲ,
ನೀವು ಹಾಕಿರೋ ಷರತ್ತೆ ಆಗಿದೆ. ಈ ಜನಗಳಿಗೆ ಬಡ್ಡಿ ಕಟ್ಟೋ ಯೋಗ್ಯತೆನೇ ಇಲ್ಲ, ಮತ್ ಮಕ್ಕಳನ್ನೆಲ್ಲಿಂದ ಓದಿಸ್ತಾರೆ? ಮಕ್ಕಳು ಶಾಲೆಗೆ ಬಂದ್ರೆ ತಾನೆ ವಿದ್ಯೆ ಹತ್ತೋಕ್ ಸಾಧ್ಯ. ಸರಿ 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 ಹೊರಡಿ, ಸಾಕ್ ಮಾಡಿ ನಾಟಕ. ಇದು ವಿದ್ಯಾಲಯ, ನಾಟಕದ ಕ್ಯಾಂಪ್ ಅಲ್ಲ. ನಾಟಕ ಆಡ್ಕೊಂಡು ಕೂರೋದಕ್ಕೆ ನಡಿ ಮಂಗೇಶ. ಈಗೇನ್ ಮಾಡೋದು? ಅಂಬೇಡ್ಕರ್ ಗುರುಗಳೇ, ದುಡ್ಡಿನ ದಬ್ಬಾಳಿಕೆ ಮುಂದೆ ವಿದ್ಯೆ ಸೊರಗಿ ಶರಣಾಗಿ ಹೋಗ್ತಿದೆ. ಇದು ಸಮಾಜದ ದೌರ್ಭಾಗ್ಯ ರಾಮ್ಜಿ. ಈ ಸಮಾಜನ ಬದಲಾಯಿಸೋದಕ್ಕೆ ಅದೆಷ್ಟು ವರ್ಷಗಳು ಹಿಡಿಯುತ್ತೋ ಗೊತ್ತಿಲ್ಲ. ಇನ್ನೆಷ್ಟು ಪೀಳಿಗೆನೋ. ನಿಮ್ಮಣ್ಣಂಗ್ ನೀವೇ ಹೇಳ್ಬೇಕು ಬುದ್ಧಿನ. ಈ ಊರಿಗೆ ಬಂದಾಗಿಂದ ಜಗಳ ಹಾಕದ್ನ, ಸಂಘರ್ಷ, ಹೋರಾಟ ಬರೀ ಇದೇ ಆಗೋಯ್ತು. ಅದ್ಕೆ ನಿಮ್ ಮಾತೆ ಕೇಳ್ದೆ ಇರೋರು ನನ್ ಮಾತ್ ಕೇಳ್ತಾರ? ಅದ್ಕೆ ನಂಗ್ ಸಾಕಾಗ್ ಹೋಗಿದೆ ಹೇಳಿ ಹೇಳಿ. ಇದಕ್ಕೆಲ್ಲ ಇವ್ರು ಹೋಗೋದ್ ನಂಗೆ ಇಷ್ಟ ಇಲ್ಲ. ಅವ್ರನ್ ತಡೆಯೋಕೆ ಯಾರಿಂದ ಸಾಧ್ಯ? ಅವ್ರು ಮಾಡಿದ್ದೆ ಸರಿ ಅಂತ ಹೇಳ್ತಾರೆ. ಆಯ್ತು ಬಿಡಿ, ಸರಿ. ಹಾಗಾದ್ರೆ ನಂಗೇನ್ ಸರಿ ಅನ್ಸುತ್ತೋ ನಾನು ಅದನ್ನೇ ಮಾಡ್ತೀನಿ. ಈ ಮನೆ ಬಿಟ್ಟು ಹೊರಟೋಗ್ತೀನಿ ಅಷ್ಟೇ. ಯಾರ್ ಹೆಂಗ್ ಬೇಕಾದ್ರೂ ಇರಿ. ನೀವು ಮನೆ ಬಿಟ್ಟು ಹೋದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ಕೊಂಡಿದ್ದೀರಾ? ಹಾಗಾದ್ರೆ ಹೋಗಿ ಹೋಗಿ, ಎಲ್ಲರೂ ಹೊರಟೋಗಿ. ಈ ಮನೆ ಸಂಸಾರ ಯಾಕ್ ಬೇಕು? ಕಷ್ಟ ಬಂದ್ರೆ ಸಾಕು, ಒಬ್ರಲ್ಲ ಒಬ್ರು ಮನೆ ಬಿಟ್ಟು ಹೋಗ್ತಾ ಇರ್ತಾರೆ. ಹೋಗೋರು ಹೋಗ್ತಾರೆ, ಅವ್ರು ಬರೋದನ್ನೇ ಕಾಯ್ಬೇಕು. ಆದ್ರೆ ಅದಕ್ಕೆ ಏನ್ ಮಾಡ್ಲಿ? ಅಮ್ಮ, ದಯವಿಟ್ಟು ನೀನ್ ಚಿಂತೆ ಮಾಡ್ಬೇಡ. ಭೀಮಾ ಜನರನ್ನ ಕರ್ಕೊಂಡು ಹೋಗಿ ಸ್ಕೂಲ್ ಬಾಗಿಲು ತೆಗೆಸ್ಬೇಕು ಅಂತಿದ್ದಾನೆ. ಆದ್ರೆ ಅದು ಅಷ್ಟು ಸುಲಭ ಅಲ್ಲ. ಅದಕ್ಕೆಲ್ಲ ದೊಡ್ಡ ಹೋರಾಟನೇ ಮಾಡ್ಬೇಕು. ಮತ್ತೆ ಇದನ್ನೆಲ್ಲ ನಿಭಾಯಿಸೋದಕ್ಕೆ ಭೀಮಾ ತುಂಬಾನೇ ಚಿಕ್ಕವನು. ಹಾ, ನಮ್ ಸಮಾಜದವರು ಅವನು ಹೇಳ್ದ ಅಂತ ಸಮರ್ಥನೆಗೆ ಬಂದೇ ಬರ್ತಾರೆ. ಆದ್ರೆ ಇದು ತುಂಬಾನೇ ಕಷ್ಟ. ಒಂದ್ ವೇಳೆ ಅವ್ರು ಬರ್ತಿದ್ರೆ ಆಗ ಭೀಮಾ ಒಬ್ನೇ ಏನ್ ಮಾಡ್ತಾನೆ ಹೇಳು? ಅತ್ತೆ, ಭೀಮಾ ನನ್ ತಮ್ಮನೇ ಇರ್ಬೋದು, ಆದ್ರೆ ಅವನ್ ಬೆಂಬಲಕ್ಕೆ ಯಾರೋ ಬರ್ದೇ ಇರ್ಲಿ ಅಂತ ನಾನು ಕೇಳ್ಕೋತೀನಿ. ಭೀಮಾ ಮತ್ತೆ ನಮ್ಮನೆ ನೆಮ್ಮದಿ ವಾಪಸ್ ಬಂದ್ರೆ ಸಾಕು. ಜಗತ್ತಲ್ಲಿರೋ ತೊಂದ್ರೆಗೆಲ್ಲ ಇವರಿಬ್ರೇ ಹೋರಾಡ್ತಿರ್ತಾರೆ. ಇದೆಲ್ಲ ಯಾವಾಗ ಕೊನೆ ಆಗುತ್ತೋ ಅನ್ಸ್ಬಿಟ್ಟಿದೆ. ಆಟ ಮುಗೀತು, ಓದು ಮನೆ ಸೇರಿತು ಏನೋ. ಭೀಮಾ ಯೋಚನೆ ಮಾಡ್ಬೇಡ, ಪರಿಹಾರ ಸಿಕ್ಕೇ ಸಿಗತ್ತೆ. ಹೇಗ್ ಪರಿಹಾರ ಸಿಗುತ್ತೆ? ನಂಗೇನು ತೋಚ್ತಿಲ್ಲ. ಎಲ್ರ ಸಾಲನ್ನು ನಾನ್ ತೀರ್ಸಕ್ಕಂತೂ ಆಗಲ್ವಲ್ಲ. ಅವ್ರ ಸಾಲನ್ ತೀರ್ಸ್ಲಿಲ್ಲ ಅಂದ್ರೆ ಮಕ್ಳನ್ನ ಓದಕ್ಕಂತೂ ಕಳ್ಸಲ್ಲ. ಆಗ ನಾವ್ ಈ ಹೋರಾಟನ ಹೇಗ್ ಗೆಲ್ಲೋದು? ಭೀಮಾ, ನಮಗ್ ಗೊತ್ತಿರೋ ಭೀಮಾ ಅಷ್ಟು ಸುಲಭವಾಗಿ ಸೋಲೊಪ್ಕೊಳ್ಳೋನಲ್ಲ. ಹಾ, ಅದೇ ಮತ್ತೆ. ಆ ಭೀಮಾ ಹೋರಾಟಗಾರ, ಸಂಘರ್ಷ ಮಾಡೋನು. ಭೀಮಂಗ್ ಒಂದೊಳ್ಳೆ ಬುದ್ಧಿ ಇದೆ. ಅವನು ತಪ್ಪನ್ನ ಖಂಡಿಸ್ತಾನೆ, ಮತ್ತೆ ಸತ್ಯದ ಪರ ನಿಂತ್ಕೋತಾನೆ. ಈ ಬುದ್ಧಿನೇ ನಂಗೆ ಅವನಲ್ಲಿ ತುಂಬಾ ಇಷ್ಟ. ಅವನ್ ನನಗ್ ಓದಕ್ ಹೇಳ್ತಾನೆ. ಹೊಡೆದ್ರು ಬೈದ್ರು ಓದದ್ ಮಾತ್ರ ಬಿಟ್ಟಿಲ್ಲ. ಆಗ್ಲೇ ನನಗ್ ಅರ್ಥ ಆಗಿದ್ದು ಅವನ್ನ ಒಳ್ಳೇದಕ್ಕೆ ಹೇಳಿದ್ದು ಅಂತ. ಆದ್ರೆ ಈ ಊರ್ನೋರೆಲ್ಲ ಒಂದಾಗೋದ್ರೆ ಭೀಮಾ ಒಬ್ನೇ ಆಗೋಗ್ತಾನಲ್ಲ. ಏನಾಗುತ್ತೋ ಗೊತ್ತಿಲ್ಲ. ನಾನ್ ಪ್ರಾರ್ಥನೆ ಮಾಡ್ತೀನಿ, ಆಗ ಅವನ್ಗೇನಾದ್ರೂ ಆದ್ರೆ ನನ್ ರಕ್ಷಾ ಬಂಧನ ಅವ್ನ್ ರಕ್ಷಣೆ ಮಾಡುತ್ತೆ. ಅವ್ನ್ ಏನಾದ್ರೂ ಗೆದ್ರೆ ನಂಗ್ ತುಂಬಾ ಖುಷಿ ಆಗುತ್ತೆ. ಭೀಮಾ ಗೆದ್ರೆ ಸತ್ಯ ಗೆದ್ದಂಗೆ. ಅವ್ನ್ ಏನಾದ್ರೂ ಗೆದ್ರೆ ನಂಗ್ ಅನ್ಸುತ್ತೆ ನಾನೇ ಗೆದ್ದೆ ಅಂತ. ಇಲ್ಲಿವರೆಗೂ ಅವ್ನ್ ಹೇಳಿರೋದೆಲ್ಲ
ಮುಂದೊಂದಿನ ನಮ್ ಸಮಾಜಕ್ಕೆ ದಾರಿದೀಪ ಆಗತ್ತೆ. ಒಳ್ಳೆ ಮಾತು ಹೇಳ್ದೆ ಮಾಧ್ವಿ. ಜಾತಿ ಯಾವ್ದಾದ್ರೇನು, ಆದ್ರೆ ವಂಚನೆಗೊಳಗಾಗೋರು ಹೆಣ್ಮಕ್ಳೇ ತಾನೆ. ನನ್ನೇ ನೋಡು, ಎಷ್ಟ್ ಚಿಕ್ಕ ವಯಸ್ಸಲ್ಲೇ ನನಗ್ ಮದ್ವೆ ಮಾಡ್ಬಿಟ್ರು. ಮದ್ವೆ ಆದಾಗ ಗಂಡು ಬೊಂಬೆ ಹೆಣ್ ಬೊಂಬೆ ಮಧ್ಯ ವ್ಯತ್ಯಾಸನೇ ಗೊತ್ತಿರ್ಲಿಲ್ಲ. ಓದಕ್ಕೂ ಬಿಡ್ಲಿಲ್ಲ ನಂಗೆ. ಓದ್ತೀನಿ ಅಂತ ಹೇಳಿದ್ರೆ ಸಾಕು, ಮುಸ್ರೆ ತಿಕ್ಕೋಗು ಅಂತ ಅಡ್ಗೆ ಮನೆ ಕಳಿಸ್ತಿದ್ರು. ಹೀಗ್ ಮಾಡೋದೆಲ್ಲ ಅನ್ಯಾಯ. ಆದ್ರೆ ಯಾರು ಮಾತಾಡಲ್ಲ. ಅಪ್ಪ ನನ್ ಬಾಯಿ ಮುಚ್ಚಿದ್ರು, ಆದ್ರೆ ಭೀಮ್ರಾವ್ ನನ್ ಜೊತೆ ಇದ್ದಾನೆ. ಈಗ ನಾನು ರಕ್ಷಾ ಬಂಧನ್ ಕಟ್ಟಿದೀನಿ. ಈಗೇನಾರು ಭೀಮ್ರಾವ್ ಈ ಹೋರಾಟದಲ್ಲಿ ಗೆದ್ರೆ ನೀನೊಬ್ಳೇ ಅಲ್ಲ, ನಾನು ಗೆದ್ದಂಗೆ. ನಾವಿಬ್ರು ಒಟ್ಟಿಗೆ ಗೆಲ್ತೀವಿ. ನಾವೀ ಊರ್ ಬಿಟ್ಟು ಹೋಗೋದೇ ಒಳ್ಳೇದು ಅನ್ಸ್ತಿದೆ ನಂಗೆ. ಬೇರೆ ಎಲ್ಲಾದ್ರೂ ಓದ್ಕೋತಾನ್ ಬಿಡಿ. ಭೀಮಾಬಾಯಿ, ದಾಪೋಲಿಯಿಂದ ಸತಾರಾಗ್ ಬಂದ್ವಿ. ಸತಾರಾದಿಂದ ಬೇರೆ ಕಡೆ. ಮುಂದೆಲ್ಲ ಹೋಗೋಣ? ನಾವಿಲ್ಲಿಂದ ಎಲ್ಲೂ ಹೋಗಲ್ಲ. ಮಗ ಓದಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾನೆ, ನೀನು ಊರ್ ಬಿಡೋ ಮಾತಾಡ್ತಿದ್ಯಾ? ಆದ್ರೆ ಅಪ್ಪ ನೀವು ಗಂಗಾ, ಯಾರ್ಯಾರಿಗೆ ಹೋರಾಟದಿಂದ ಊರು ಬಿಡ್ಬೇಕಂತಿದಿರೋ ಅವರು ಧಾರಾಳವಾಗಿ ಹೋಗ್ಬೋದು. ಅಪ್ಪ, ನಮ್ ಜನರು ವಾಸವಾಗಿರೋದು ಇದೊಂದೇ ಊರಲ್ವಲ್ಲ. ಸುತ್ತಮುತ್ತ ಹಳ್ಳಿನಲ್ಲೂ ಬೇಕಾದ್ರೆ ಕೇಳ್ ನೋಡಿ, ಅಲ್ಲೂ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಿರಲ್ಲ. ಅಪ್ಪ, ಮಂಜುಳಕ್ಕ ಹೇಳ್ತಿರೋದ್ ಸರಿ ಇದೆ. ನೋಡು ಭೀಮಾ, ಅಲ್ಲೂ ಬಡ್ಡಿ ಕೊಟ್ಟಿರೋ ಸಾಹುಕಾರ ಇದ್ದೇ ಇರ್ತಾರೆ. ಅಲ್ಲೂ ನಮ್ಮಂತ ಪರಿಸ್ಥಿತಿ ಇರೋರು ಅಲ್ಲೂ ಇರ್ತಾರೆ. ಭೀಮ್ರಾವ್, ನಿನ್ನಲ್ಲಿರೋ ಹಠನ ಹಾಗೆ ನಿನ್ನಲ್ಲಿರೋ ಈ ಕಿಚ್ಚನ್ನ ನೀನ್ ಅದನ್ನ ಬೇರೆಯವ್ರಿಗೂ ಕೊಟ್ರೆ ಅಲ್ಲಿಗ್ ನಾವ್ ಅರ್ಧ ಗೆದ್ದಂಗೆ. ಈಗ ಎಲ್ಲರದಲ್ಲೂ ಕಿಡಿ ಹರಡುತ್ತೆ. ಅಯ್ಯೋ ಭೀಮಾ, ಭೀಮಾ, ಭೀಮಾ ಎಲ್ಲಿ ತಗೊಂಡು ನೀವಾದ್ರೂ ಕೇಳ್ಬಾರ್ದ ಎಲ್ಲಿಗೆ ಹೋಗ್ತೀವಿ ಅಂತ? ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಹೋಗ್ ನೋಡ್ಬಾರ್ದ? ಭೀಮಾಬಾಯಿ, ಸಮಾಧಾನ ಮಾಡ್ಕೋ, ಯೋಚನೆ ಮಾಡ್ಬೇಡ. ಅವನೇನೋ ಯೋಚನೆ ಮಾಡಿರ್ತಾನೆ. ನೋಡಿ ಭೀಮಾ, ನೋಡ್ ಹೋಗಿ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಭೀಮಾಬಾಯಿ, ಭೀಮಾ ಯಾವತ್ತು ತಪ್ಪು ನಿರ್ಧಾರ ತಗೊಳ್ಳಲ್ಲ. ಅಕಸ್ಮಾತ್ ತಪ್ಪು ಮಾಡಿದ್ರೆ ನಾನ್ ತಡೀತೀನಿ. ಹಾಗಾದ್ರೆ ತಡೀರಿ, ಹೊಳ್ಳಿ ನೀವು. ನನ್ ಮೇಲೆ ನಂಬಿಕೆ ಇದೆ ತಾನೆ? ನಡಿ ನೋಡೋಣ.
ಈ ಕಿಚ್ಚು ಉರಿತಾನೆ ಇರ್ಬೇಕು. ಆನಂದಣ್ಣ, ಬಾಲಣ್ಣ, ಧ್ರುವ, ನಾವೆಲ್ಲ ಸೇರಿ ನಮ್ಮ ಹಳ್ಳಿ ಅಷ್ಟೇ ಅಲ್ಲ, ಅಕ್ಕಪಕ್ಕದಲ್ಲಿರೋ ಎಲ್ಲಾ ಹಳ್ಳಿಗಳಿಗೂ ಹೋಗಿ ಒಂದ್ ಮಾತು ತಿಳಿಸೋಣ. ಅವರೆಲ್ಲ ಮಕ್ಕಳನ್ನ ಓದ ಕಲಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬರೀ 2 ಕಟ್ಗೆ ತಗೊಂಬಂದು ಇಲ್ಲಿ ಹಾಕಕ್ ಹೇಳೋಣ. ಇದ್ರಿಂದ ಅವರು ಈ ಉರಿತಿರೋ ಬೆಂಕಿ ತರಾನೇ ನಮ್ಮಲ್ಲೂ ನಂಬಿಕೆ ಜೀವಂತವಾಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ನನಗ್ ನಂಬಿಕೆ ಇದೆ ಇದನ್ ಯಾರು ಆರಕ್ ಬಿಡಲ್ಲ ಅಂತ. ಇದೇನು ಧ್ರುವ, ಹೋಲಿ ಹಬ್ಬ ಅಲ್ವಲ್ಲ, ಮತ್ತೆ ಬೆಂಕಿ ಯಾಕೆ ಉರಿಸ್ತಿದ್ಯಾ? ಸುಮ್ನೆ ಒಳಗೋಗು. ನಿಮ್ಮಪ್ಪ ಮತ್ತೆ ಮಾವನ್ ದುರಾಂಕರನ ಇದೇ ಬೆಂಕಿ ಸುಡ್ತೀವಿ. ತಲೆ ಹಟ್ಟೆ ಮಾಡ್ಬೇಡ ಧ್ರುವ. ಹಾಗಾದ್ರೆ ಮಾತಾಡ್ಬೇಡ, ಸುಮ್ನೆ ಒಳಗೋಗು. ನಡೀರೋ. ಚಿದಾನಂದ್ರೆ, ಅವರು ಶಾಲೆ ಮುಂದೆ ಬೆಂಕಿ ಹಾಕಿ ಏನ್ ಹೊಸ ನಾಟಕ ಶುರು ಮಾಡಿದಾರೋ ಗೊತ್ತಿಲ್ಲ. ಇದೆಲ್ಲ ಯಾವ ದೊಡ್ಡ ವಿಷಯ ಮಂಗೇಶ, ಅದನ್ನ ನೀರು ಹಾಕಿ ಆರಿಸಿದ್ರೆ ಆಯ್ತು. ಹಾಗಿದ್ರೆ ಮತ್ತ್ಯಾಕೆ ತಡ, ನಡೀರಿ ಹೋಗೋಣ. ನಡೀರಿ. ಸ್ಕೂಲ್ ಮುಂದೆ ಏನಿದು ಹೊಸ ನಾಟಕ ಶುರು ಮಾಡಿದೀರಾ? ಕಣ್ಕಾಣಿಸ್ತಿಲ್ವಾ? ಬೆಂಕಿ ಉರಿತಿದೆ. ಇದನ್ ಭೀಮಾನೇ ಹಚ್ಚಿರೋದು. ಇದು ಎಲ್ಲಿವರೆಗೂ ಉರಿತಿರುತ್ತೋ ಅಲ್ಲಿವರೆಗೂ ನಂಬಿಕೆ ಇರುತ್ತೆ. ಹಾಗಾದ್ರೆ ನಂಬಿಕೆಗೆ ನೀರ್ ಹಾಕ್ತೀನಿ ಈಗ. ಏ ಮಂಗೇಶ, ನೀರ್ ತಗೊಂಡು ಹಾಕಿದಕ್ಕೆ ಇವ್ರಿಗೆಲ್ಲ ಪಾಠ ಕಲ್ಸೋಣ. ಬಿಡೋ, ಬಿಡ. ಗುರುಗಳೇ, ಇದೊಬ್ಬ ವಿದ್ಯಾರ್ಥಿಯ ನಂಬಿಕೆ ಬೆಂಕಿ, ಒಬ್ಬ ವಿದ್ಯಾರ್ಥಿಯ ಕಿಚ್ಚು, ಒಬ್ಬ ವಿದ್ಯಾರ್ಥಿಯ ಪ್ರತಿಜ್ಞೆ ಇದು. ಅವನ ಕಿಚ್ಚನ್ನ ಗುರು ಆದವನು ಯಾವತ್ತೂ ಆರ್ಸಕ್ ಬಿಡಲ್ಲ. ಇದರಿಂದ ನಿಮಗೆ ಯಾವ ಉಪಯೋಗನೂ ಇಲ್ಲ. ನಿಮಗೆಲ್ಲ ಓದು ಬರಹ ಅಂದ್ರೇನು, ಗುರು ಅಂದ್ರೇನು, ಶಿಷ್ಯ ಅಂದ್ರೇನು, ಅದರ ಗಂಧ ಗಾಳಿ ಕೂಡ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಅದೆಲ್ಲ ಅವ್ರಿಗೆ ಅರ್ಥನೂ ಆಗಲ್ಲ. ಗುರುಗಳ ಮೇಲೆ ಬಿದ್ದಿರೋ ನೀರು ಒಣಗ್ ಹೋಗುತ್ತೆ. ಆದ್ರೆ ನೀವೆಲ್ಲ ಗುರುಗಳಿಗೆ ಮಾಡಿರೋ ಅವಮಾನ ಇದೆಯಲ್ಲ, ಇದಕ್ಕೆಲ್ಲ ನಿಮ್ಮ ಈ ಸಮಾಜ ಮತ್ತೆ ನಿಮ್ಮಂತ ಜನರು ಒಂದಲ್ಲ ಒಂದಿನ ತಕ್ಕ ಬೆಲೆ ತರಿಲೇಬೇಕಾಗುತ್ತೆ. ಗುರುಗಳೇ, ನೀವು ಮನೆಗೆ ಹೋಗಿ ಬಟ್ಟೆ ಬದಲಾಯಿಸ್ಕೊಳ್ಳಿ. ಬೇಡ ಭೀಮ, ಅವತ್ತು ನನ್ನ ಮನೆಯಿಂದ ನೀನು ಒದ್ದೆ ಬಟ್ಟೆಲ್ಲೇ ಹೋಗಿದೀಯ. ಅವತ್ತು ನೀನೇ ಹೇಳಿದ್ದೆ, ಈ ಸಮಾಜಕ್ಕೆ ಗೊತ್ತಾಗ್ಲಿ ಶಿಕ್ಷಣ ವಿರೋಧಿಸೋ ಜನ ಯಾರು ಅಂತ. ದ್ವೇಷಕ್ಕೋಸ್ಕರ,
ತಮ್ಮ ಸುಳ್ಳು ಅಹಂಕಾರಕ್ಕೋಸ್ಕರ, ಗೆಲ್ಲೋ ಹಠಕ್ಕೋಸ್ಕರ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾರೆ ಇವರು. ನಿಂತರನೆ ಇವತ್ತು ಒದ್ದೆ ಬಟ್ಟೆಯಲ್ಲೇ ನಾನು ಮನೆಗೆ ಹೋಗ್ತೀನಿ. ಯಾಕೆಂದ್ರೆ ಈ ಸಮಾಜ ನೋಡ್ಲಿ ಗುರು ಸ್ಥಾನಕ್ಕೆ ಇಷ್ಟು ಗೌರವ ಇದೆ, ಹೇಗೆ ನಡೆಸ್ಕೋತಾ ಇದ್ದಾರೆ ಅಂತ. ದೇವರು ಮತ್ತು ಗುರುಗಳ ನಡುವೆ ಗುರುವಿಗೆ ದೊಡ್ಡ ಮರ್ಯಾದೆ ಕೊಡೋ ಸಂಸ್ಕೃತಿ ಇರೋ ಈ ಸಮಾಜದಲ್ಲಿ ಹೇಗೆ ಗುರುಗಳನ್ನ ವ್ಯಂಗ್ಯ ಮಾಡ್ತಿದ್ದಾರೆ ಅಂತ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುರ್ ದೇವೋ ಮಹೇಶ್ವರ ಅನ್ನೋ ಸಂಸ್ಕೃತಿನ ಹೇಗೆ ಗೇಲಿ ಮಾಡ್ತಿದ್ದಾರೆ ಅಂತ. ಎಂತ ಅದ್ಭುತ ಜೋಡಿ ಗುರು ಶಿಷ್ಯರದ್ದು. ಮೊದ್ಲು ಗುರು ಭಾಷಣ ಮಾಡ್ತಾರೆ, ಆಮೇಲೆ ಗುರು ಸುಮ್ನಾದ್ರೆ ಶಿಷ್ಯ ಭಾಷಣ ಮಾಡಕ್ ಶುರು ಹಚ್ಕೋತಾನೆ. ಅವನ್ ಸುಮ್ನಾದ್ರೆ ಗುರು ಶುರು ಹಚ್ಕೋತಾರೆ. ವಾ ವಾ, ಅದ್ಭುತ. ಸರಿಯಾಗಿ ಹೇಳಿದ್ರಿ ಚಿದಾನಂದ್ರೆ. ಇವರಲ್ಲಿರೋ ಆತ್ಮವಿಶ್ವಾಸಕ್ಕೆ ಸಲಾಂ ಹೊಡಿಬೇಕು. ನಾವುಗಳು ಇಷ್ಟೊಂದು ಜನ ಇದ್ದೀವಿ, ಆದ್ರೆ ಇವರು 1, 2, 3 ಬರೀ 3 ಜನ. ನಿಮ್ಗೇನ್ ಅನ್ಸುತ್ತೆ? ನೀವು 3 ಜನ ಸೇರಿ ನಮ್ಮನ್ನ ತಡೆಯಕ್ಕಾಗತ್ತಾ? ಏನ್ರೋ ಮುಖ ಏನ್ ನೋಡ್ತಿದ್ದೀರಾ? ಆರ್ಸಿ ಬೆಂಕಿನ ಚಿದಾನಂದ್ರೆ, ಸಂಖ್ಯೆನ ನೋಡಿ ಶಕ್ತಿನ ಅಳಿಯಕ್ ಹೋಗ್ಬೇಡಿ. ಇವತ್ತು ನಿಮ್ ಜನ ಜಾಸ್ತಿನೇ ಇರ್ಬೋದು, ಆದ್ರೆ ನಾಳೆ ನಮ್ ಜನನು ಕೂಡ ಜಾಸ್ತಿ ಆಗ್ತಾರೆ. ಆಗೇನ್ ಮಾಡ್ತೀರಾ ನೀವೆಲ್ಲ? ದಯವಿಟ್ಟು ನೀವಿಲ್ಲಿಂದ ಹೊರಟೋಗಿ. ಮತ್ ನೀವು ನಮ್ಮನ್ನ ನಂಪಾಡಿಗೆ ಬದುಕೋದಕ್ ಬಿಡಿ. ಮತ್ತೀ ಕಿಚ್ಚೇನಿದೆ ಉರಿತಾನೆ ಇರುತ್ತೆ. ಪ್ರಾಣ ಹೋಗ್ಲಿ ಇರ್ಲಿ, ಅದೇನಾದ್ರೂ ಆಗ್ಲಿ. ಚಿದಾನಂದ್ ಅವ್ರೆ, ಇಲ್ಲಿ ಹತ್ತಿರೋದು ಅಂತಿಂತ ಬೆಂಕಿ ಅಲ್ಲ, ನೀರ್ ಹಾಕಿದ್ರೆ ಆರ್ ಹೋಗುತ್ತೆ ಅನ್ನೋಕೆ. ನಮ್ಮಲ್ಲಿ ನಂಬಿಕೆ ಅನ್ನೋ ಉರುವಲ್ಲಿ ಇರೋ ತನಕ ಈ ಬೆಂಕಿ ಉರಿತಾನೆ ಇರುತ್ತೆ. ಅದ್ಕೆ ಅಡ್ಗೆ ಆಗಿದ ತಕ್ಷಣ ನಾನೇ ಊಟ ತಗೊಂಡ್ ಹೋಗ್ತೀನಿ ಸ್ಕೂಲ್ಗೆ. ಭೀಮಾ ಮತ್ ನಿಮ್ ಅಣ್ಣ ಅಂತೂ ಖಂಡಿತ ಊಟಕ್ ಮನೆಗ್ ಬರಲ್ಲ. ಅದ್ಕೆ ನಿಮ್ಗೊಂದು ವಿಷಯ ಹೇಳಲಾ? ನೀವ್ ಅದನ್ನ ಅರ್ಥ ಮಾಡ್ಕೋಬೇಕು. ನಿಮ್ ಮಗ ಭೀಮಾ ಜೀವನ ಪೂರ್ತಿ ಅನ್ಯಾಯದ ವಿರುದ್ಧ ಹೋರಾಡ್ತಾನೆ. ಅವನ್ಗೆ ಎಷ್ಟೇ ಕಷ್ಟ ಬಂದ್ರು ಎಲ್ಲಾನು ಮೀರಿ ಮುಂದೆ ಹೋಗ್ತಿರ್ತಾನೆ. ಕೆಲವೊಮ್ಮೆ ಗೆಲ್ಲಬಹುದು, ಕೆಲವೊಮ್ಮೆ ಸೋಲ್ಬಹುದು, ಆದ್ರೆ ಬರೀ ಮಾತಿಂದ ಅವನ ವಿಚಾರಗಳನ್ನ ಬದಲು ಮಾಡಕ್ಕಾಗಲ್ಲ. ನನಗ್ ಗೊತ್ತು ಇದರಿಂದ ತುಂಬಾ ಕಷ್ಟ ಆಗುತ್ತೆ ಅಂತ. ಆದ್ರೆ ನಾನು, ನೀವು, ರಾಮ್ಜಿ ಏನೇ ಮಾಡಿದ್ರು ಬಗ್ಗೋನಲ್ಲ ಅವನು. ನನ್ಗ್ ಒಂದ್ ವಿಷಯ ಅರ್ಥ ಆಗ್ತಾ ಇಲ್ಲ, ನಾವು ಇವನ್ನ ನೋಡಿ ಖುಷಿ ಪಡ್ಬೇಕಾ, ಚಿಂತಿಸ್ಬೇಕಾ? ಅದ್ಕೆ ಇದ್ರ ಬಗ್ಗೆ ಯೋಚಿಸಿದ್ರೆ ನಂಗೆ ನಗು ಬಂದ್ಬಿಡುತ್ತೆ. ನಿನ್ನೆಲಿಂದ ಭೀಮಾ ಕೈಗ್ ಬೆಂಕಿನ್ ತಗೊಂಡು ಸ್ಕೂಲ್ಗೆ ಹೋದ್ನಲ್ಲ, ನಂಗ್ ತುಂಬಾ ಭಯ ಆಗೋಗಿತ್ತು. ಏನೇನೋ ಯೋಚನೆ ಶುರು ಆಗೋಗಿತ್ತು. ಆದ್ರೆ ಅವನ್ ಸ್ಕೂಲಿಗೆ ಹೋಗಿ ಹಾಗೆಲ್ಲ ಮಾಡಿದ್ ನೋಡಿ ಹೆಮ್ಮೆ ಅನ್ನಿಸ್ತು ನನ್ ಮಗನ್ ಬಗ್ಗೆ. ನನ್ ಮಗ ಅನ್ನಕ್ಕೆ ಗರ್ವ ಅನ್ಸ್ತು. ಈಗ ನೀವೇ ಹೇಳಿ ಅದ್ಕೆ, ಯಾವ ತಾಯಿಗ್ ತಾನೇ ಹೀಗೆ ಹೆಮ್ಮೆ ಅನ್ಸಲ್ಲ? ಅವನ್ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಏನೆಲ್ಲ ಯೋಚಿಸ್ತಾನೆ, ಮಾಡ್ತಾನೆ. ಇದನ್ನೆಲ್ಲ ಮಾಡಕ್ಕೆ ನಮ್ ವರ್ಗದವರು ಶತಮಾನಗಳಿಂದ ಹೆದರ್ತಿದ್ರು. ಅದ್ಕೆ ಒಂದ್ ಮನ್ಸ್ ಹೇಳುತ್ತೆ ಭೀಮಾ ಮಾಡ್ತಾ ಇರೋದನ್ನೆಲ್ಲ ತಡೆದ್ಬಿಡು ಅಂತ. ಆದ್ರೆ ಇನ್ನೊಂದ್ ಮನ್ಸ್ ಏನನ್ನುತ್ತೆ ಅಂದ್ರೆ
ಅವನೇನಾದ್ರೂ ಮಾಡ್ಲಿ ಬಿಡು, ಅವನ್ ತುಂಬಾ ದೊಡ್ಡ ದೊಡ್ಡ ಮನುಷ್ಯ ಆಗ್ತಾನೆ ಅಂತ. ನಿಜವಾಗ್ಲೂ ಒಂದ್ ಮಾತು ಹೇಳ, ಈ ಎರಡನೇ ಮನ್ಸಿದ್ಯಲ್ಲ, ಮೊದ್ಲೇದ್ರ ಬಾಯಿ ಮುಚ್ಚುತ್ತೆ. ನಂಗೊಂದು ಆಸೆ ಇದೆ, ಭೀಮಾ ಎಷ್ಟ್ ದೊಡ್ಡ ಮನುಷ್ಯ ಆಗ್ಬೇಕು ಅಂದ್ರೆ ನಾನ್ ಸತ್ ಮೇಲ್ ಹೋದ್ಮೇಲೂ ಅಲ್ಲಿಂದ ನಾನ್ ನೋಡ್ದಾಗ ನಂಗ್ ಬರೀ ಭೀಮಾ ಮಾತ್ರ ಕಾಣಿಸ್ಬೇಕು, ಅವನ್ ಸಾಧನೆ ಮಾತ್ರ ಕಾಣಿಸ್ಬೇಕು. ನೀವು ಅದಕ್ಕೆ ಇದನ್ನ ಒಪ್ಕೊಳ್ಳೇಬೇಕು. ಅವನ್ ತಾಯಿಯಾಗಿ ಮತ್ತ ಅವನ್ ಅತ್ತೆಯಾಗಿ ಅವನ್ ಬಗ್ಗೆ ಕಾಳಜಿ ವಹಿಸ್ತಾ ನಾವು ಖುಷಿಯಾಗಿರೋದೊಂದೇ ನಮ್ ಹಣೆಲ್ ಬರ್ದಿರೋದು. ಅಮ್ಮ, ಇಷ್ಟೆಲ್ಲ ಹೇಳಿದ್ಮೇಲೂನು ನಮ್ ಸಮಾಜದವ್ರೊಬ್ರು ಅಲ್ಲಿ ಒಂದ್ ಕಟ್ಗೆ ಕೂಡ ಹಾಕಕ್ ಬರ್ಲೇ ಇಲ್ಲ. ಗಂಗಾ, ಇದ್ರ ಬಗ್ಗೆ ನಾನ್ ನಿಂಗ್ ನೆನ್ನೆನೆ ಹೇಳಿದ್ದೆ. ಭೀಮಾ ಹುಟ್ಟೋವಾಗ ನನ್ ತುಂಬಾ ನೋವು ಕೊಟ್ಟ. ಅವನ್ ಹುಟ್ಟಿದ ಕೂಡ್ಲೆ ಬಿರುಗಾಳಿನೇ ಸುಮ್ನಾಗೋಯ್ತು, ಕತ್ಲೆ ಕಳೀತು, ಸೂರ್ಯೋದಯ ಆಯ್ತು. ಇನ್ನಿ ಬೆಂಕಿ ಎಲ್ಲ ಆರೋ ಮಾತೇ ಇಲ್ಲ.